ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇವಾಗ RCB ವರ್ಸಸ್ CSKಗೆ ಪ್ರಾಬಬಲ್ ಪ್ರೆಡಿಕ್ಟೆಡ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11ನ ಕಂಪಾರಿಸನ್ ಮಾಡುವಂತಹ ಸಮಯ. ಸೊ 2-11 ತಗೊಂಡು ನೋಡ್ತು ಅಂತಂದರೆ ಯಾವ ಟೀಮು ಬಲಿಷ್ಠವಾಗಿ ಕಾಣಿಸಿದೆ ಆನ್ ಪೇಪರ್ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಆಸ್ಪೆಕ್ಟು ನೋಡಬೇಕಾಗುತ್ತೆ. ಬ್ಯಾಟಿಂಗಲ್ಲಿ ಯಾರು ಸ್ಟ್ರಾಂಗ್ ಆಗಿದ್ದಾರೆ, ಬೌಲಿಂಗಲ್ಲಿ, ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ, ಜೊತೆಗೆ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ, ಜೊತೆಗೆ ಮಿಡ್ಲ್ ಆರ್ಡ್ರಲ್ಲಿ, ಟಾಪ್ ಆರ್ಡ್ರಲ್ಲಿ, ಎಲ್ಲ ಆರ್ಡ್ರಲ್ಲೂ ಕೂಡ ನೋಡ್ಬಿಡೋಣ ಯಾರ್ಯಾರು ಬಲಿಷ್ಠವಾಗಿ ಕಾಣಿಸಿದ್ದಾರೆ ಅಂತ ಮಗ. ಸೊ ಡಿಸ್ಪ್ಲೇ ಮಾಡಿ ನೋಡ್ತಿರ್ಬೋದು ಎರಡೂ ತಂಡಗಳ ಪ್ರಾಬಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ 11. ಇದು ನನ್ನ 11 ಅಲ್ಲ, ಯಾಕೆಂದರೆ ಲಾಸ್ಟ್ ಮ್ಯಾಚು ಯಾವ 11 ಇವ್ರು ಆಡಿದ್ರು. ಸೊ ಅದರಲ್ಲೇ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದು RCB 11 ಸ್ವಲ್ಪ ಆಲ್ಟ್ರ್ ಮಾಡಿದ್ದೀನಿ. ಅದು ಭುವನೇಶ್ವರ್ ಕುಮಾರ್ ಬರ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ನ ನಾನು ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಭುವಿನ ಹಾಕ್ಕೊಂಡಿದ್ದೀನಿ ರಸಿಕ್ ದಾರ್ ಅವರ ಜಾಗದಲ್ಲಿ. ಯಾಕಂದರೆ ರಸಿಕ್ ದಾರ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆದರೂ ಅಂತ ಎಫೆಕ್ಟಿವ್ ಆಗಿ ಏನು ಕಾಣಿಸ್ಕೊಂಡಿಲ್ಲ ಲಾಸ್ಟ್ ಮ್ಯಾಚ್. ಅದಕ್ಕೋಸ್ಕರ ಭುವಿನ ಆಡಿಸ್ತಾ ಇದ್ದೀನಿ. ಭುವಿ ಫಿಟ್ ಇದ್ದಾರೆ ಅಂತಲೇ ಖಂಡಿತ ಆಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಭುವಿನ ಬಿಡ್ತು ಅಂತಲೇ ಇನ್ಯಾವುದು ಈ ಕಡೆಯಿಂದ ಅಷ್ಟೊಂದು ಚೇಂಜಸ್ ಏನು ಮಾಡಿಲ್ಲ. CSK ಸ್ಕ್ವಾಡ್ ಏನು ಆಡಿತ್ತು, 11 ಏನು ಆಡಿತ್ತು, ಜೊತೆಗೆ ಇಂಪ್ಯಾಕ್ಟ್ ಪ್ಲೇಯರ್ ಏನು ಆಡಿರೋ ಸೊ ಅದನ್ನೇ ಇಟ್ಟಿದ್ದೀನಿ. ಆ 12 ಮೆಂಬರ್ಸ್ ಏನಿತ್ತು ಅದನ್ನೇ ಇಟ್ಟಿದ್ದೀನಿ. ಇಲ್ಲಿ ಭುವಿ ಒಂದೇ ಚೇಂಜು. ಸೊ ತ್ರಿಪಾಠಿ ಮತ್ತು ರಚಿನ್ ರವೀಂದ್ರ ಓಪನಿಂಗ್ ಪೇರ್ ಅಂತ ಬಂದಾಗ ಫಿಲ್ ಸಾಲ್ಟ್ ಮತ್ತು ನಮ್ಮ ವಿರಾಟ್ ಕೊಹ್ಲಿ ಅಂತ ಬಂದಾಗ ಕಂಪೇರ್ ಮಾಡೋಕ್ಕಾಗಲ್ಲ. ಇವರು ಲಾಸ್ಟ್ ಮ್ಯಾಚ್ ಎಂಥ ಕ್ಲಾಸ್ ಫುಲ್ ಟೋಲ್ ತೊಗೊಂಡ್ಬಿಟ್ರು. ಪೋಪ್ಲೆಲ್ ಹಂಗೆ ನೋ ಲಾಸಿಗೆ ಹೊಡೆದಿದ್ದಾರೆ. ಹಂಗೆ 80 ರನ್ ಅವನ ಅಜ್ಜಿ ಕ್ರೇಜಿ ಬ್ಯಾಟಿಂಗ್ನ ಕ್ಲಿಯರ್ ರೇಟಿಂಗ್ನ ನೋಡಿರೋದು ನಾವು ಇಬ್ಬರಿಂದನೂ ಕೂಡ. ಇಬ್ಬರು ಕೂಡ 50 ಹೊಡೆದಿರುವಂಥ ಪ್ಲೇಯರ್ಸ್ಗಳು ಫಸ್ಟ್ ಮ್ಯಾಚಲ್ಲಿನೇ. ಸೊ ಕಂಪೇರ್ ಮಾಡೋಕ್ಕಾಗಲ್ಲ. ತ್ರಿಪಾಠಿ ಉಡಾಯಿಸ್ಕೊಂಡು ಹೋದ್ರು, ಬಂದಿದ ತಕ್ಷಣ ಗಾನ್ ಕೇಸ್ ಆದರು. ರಚಿನ್ ರವೀಂದ್ರ ಸ್ಟೆಬಿಲೈಸ್ ಮಾಡಿದ್ರು, ಇನ್ನಿಂಗ್ಸ್ನ ಮುಗಿಸ್ಕೊಂಡು ಕೊಟ್ಟರು ಮ್ಯಾಚ್ನ. ಸೊ ರಚಿನ್ ರವೀಂದ್ರ ಓಕೆ, ಬಟ್ ತ್ರಿಪಾಠಿ ನಾಟ್ ಓಕೆ. ಓಪನಿಂಗ್ ಪೇರ್ ಅಂತ ಬಂದಾಗ, ಟಾಪ್ ಆರ್ಡರ್ ಅಂತ ಬಂದಾಗ ನಮ್ಮ RCB ಟಾಪ್ ಆರ್ಡರ್ ಕಡಕಾಗಿ ಕಾಣಿಸ್ಕೊಂತಿದೆ. ಮಿಡಿಲ್ ಆರ್ಡರ್ ಅಂತ ಬಂದಾಗ ಋತುರಾಜ್ ಗಾಯಕ್ವಾಡ್ ಸಿಕ್ಕಾಪಟ್ಟೆ ಒಂಥರ ಪ್ರೆಷರ್ ಎಲ್ಲ ಈಸೌಟ್ ಮಾಡಿಬಿಟ್ರು ಲಾಸ್ಟ್ ಇನ್ನಿಂಗ್ಸಲ್ಲಿ. DDP ನಮ್ಮ ಬ್ಯಾಟಿಂಗ್ ಅಟ್ಯಾಕಲ್ಲಿ ಏನಾದ್ರು ಒಂದು ವೀಕ್ ಲಿಂಕ್ ಕಾಣಿಸ್ತಾ ಇದೆ ಅಂತಂದರೆ ಅದು DDPನ ಸದ್ಯದ ಮಟ್ಟಿಗೆ ನೋಡ್ತು ಅಂದರೆ. ಯಾಕೆಂತಂದರೆ ಅಷ್ಟೇನಾಗಿ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಸೊ ಇದು ಟೂ ಅರ್ಲಿ ಅಂತ ಹೇಳ್ಬೋದು ನೀವು ಜಡ್ಜ್ ಮಾಡೋದು. ಹೌದು, ಇಲ್ಲಿ ಈ ನಂಬರ್ 3 ಸ್ಲಾಟಲ್ಲಿ ಒಂಥರ ಆ್ಯಂಕರ್ ರೋಲ್ ಎಲ್ಲ ಹೇಳ್ತಾನೆ ಇಲ್ಲ ಇವರು. ಈ ನಂಬರ್ 3 ಸ್ಲಾಟ್ ಸ್ವಲ್ಪ ಇನ್ನಿಂಗ್ಸ್ನ ಬಿಲ್ಡ್ ಮಾಡೋವಂಥವ್ರು ಇದನ್ನು ಚೆನ್ನಾಗಿರುತ್ತೆ, ಬಟ್ ಆ್ಯಂಕರ್ ರೋಲ್ನ ನಿಭಾಯಿಸೋದಕ್ಕೆ ಹೋಗಬಾರ್ದು. DDP ಲಾಸ್ಟ್ ಮ್ಯಾಚ್ ಅರೌಂಡ್ ಎಷ್ಟು 10 ಬಾಲ್ಗೆ 10 ಹೊಡೆದ್ರು ಅಂತ ಕಾಣಿಸುತ್ತೆ. ಸೊ ಈ ಮ್ಯಾಚಿಂದ ಅಟ್ಲೀಸ್ಟ್ ಏನಾದ್ರು ಒಂದು ಪ್ರೂವ್ ಮಾಡ್ಕೊಬೇಕು ಇವರು. ಇಲ್ಲಾಂದರೆ RCBಯ ಬ್ಯಾಟಿಂಗ್ ಅಟ್ಯಾಕ್ ನೋಡುಗರು ಒಳ್ಳೆ ಧ್ವಂಸ ಮಾಡೋ ಥರ ಇದೆ. ಬಟ್ DDP ಒಬ್ಬರೇ ಸ್ವಲ್ಪ ವೀಕ್ ಲಿಂಕ್ ಥರ ಕಾಣಿಸ್ತಾರೆ. ಯಾಕಂದ್ರೆ ಬಂದೆಲ್ಲ ಹಾಕೊಂಡು ಚಚ್ಚೋಗಿ ಗುದ್ದು ಅಂತ ಪ್ಲೇಯರೇ. DDP ಒಬ್ಬರನ್ನ ಬಿಡ್ತು ಅಂತಂದರೆ ಅದು ಸ್ವಲ್ಪ ನಿಂತ್ಕೊಂಡು ಸ್ಟೆಬಿಲೈಸ್ ಮಾಡುವಂಥ ಕ್ಯಾಟಗರಿಗೆ DDP ಸೇರ್ಕೊತಾರೆ. ಈ ಕಡೆ ಋತುರಾಜ್ ಗಾಯಕ್ವಾಡ್ ಬ್ಲಾಸ್ಟ್ ಕೊಡ್ತಾರೆ, ಅದು ಲಾಸ್ಟ್ ಮ್ಯಾಚ್ನ ತೋರಿಸಿದರೆ. ಶಿವಮ್ ದುಬೆ ನಂಬರ್ 4. ಸೊ ಇವರು ಲಾಸ್ಟ್ ಮ್ಯಾಚ್ ಅಷ್ಟು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ, ಬಟ್ ಶಿವಮ್ ದುಬೆ ಎಂಥ ಪ್ಲೇಯರು ಅಂತ ಗೊತ್ತಿರೋದನ್ನ ಎಲ್ಲರಿಗೂ. ಇಲ್ಲಿ DDPನ ಹಾಕೊಂಡಿರೋದು ಬೇಸಿಕಲಿ ಬಂದ್ಬಿಟ್ಟು ಇನ್ನಿಂಗ್ಸ್ನ ಸ್ಟೆಬಿಲೈಸ್ ಮಾಡಲಿ, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಸ್ವಲ್ಪ ವರ್ಕೌಟ್ ಮಾಡ್ಸೋಣ ಅನ್ನೋ ಥರ ಹಾಕೊಂಡಿರೋ ಥರ ಕಾಣಿಸ್ತಾ ಇದೆ ನಮ್ಮ RCB. ಯಾಕಂದ್ರೆ ಇಲ್ಲಿ ನೋಡಿದ್ರೆ ಬ್ಯಾಟಿಂಗ್ ಅಟ್ಯಾಕ್ ಅಂತ ಬಂದಾಗ ನಮ್ಮ RCBಲಿ DDP ಒಬ್ಬರನ್ನ ಲೆಫ್ಟ್ ಹ್ಯಾಂಡಿಗೆ ಕಾಣಿಸ್ತಾ ಇರೋದು. ಮೈನ್ ಬ್ಯಾಟಿಂಗ್ ಅಟ್ಯಾಕ್ ಅಂತ ಬಂದಾಗ ನಂಬರ್ 7 ನೋಡ್ತು ಅಂದರೆ, ಆಮೇಲೆ ಕೃಣಾಲ್ ಪಾಂಡ್ಯ ನಂಬರ್ 8ಗೆ ಬರ್ತಾರೆ. ಯಾರನ್ನ ಒಬ್ಬರನ್ನ ಇರಲಿ ಅಂತ ಲೆಫ್ಟ್ ಹ್ಯಾಂಡ್ರನ್ನ ಹಾಕೊಂಡಿರೋ ಥರ ಕಾಣಿಸ್ತಾ ಐತೆ. ಬಟ್ ಇಂಪ್ಯಾಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಪ್ರಾಕ್ಟೀಸ್ ಗೇಮಲ್ಲಿ ಚೆನ್ನಾಗಿ ಆಡಿದರೆ ನೋಡುವ ಅದೇನು ಮಾಡ್ತಾರೆ ಅಂತ. ದುಬೆ ಆ್ಯಂಡ್ ರಜತ್ ಪತಿದಾರ್ ಕಂಪಾರಿಸನ್ ಬಂದಾಗ ರಜತ್ ಪತಿದಾರು, ದುಬೆನೂ ಕೂಡ ಒಳ್ಳೆ ಪ್ಲೇಯರ್ನೇ, ಬಟ್ ರಜತ್ ಪತಿದಾರ್ ಅಂತ ಸಬ್ಲೈಮ್ ಫಾರ್ಮಲ್ಲಿ ಕಾಣಿಸ್ಕೊಂತ ಇದ್ರೆ ಮಗ. ಕ್ಯಾಪ್ಟನ್ ಪ್ರೆಷರ್ ಗೀಜರ್ ಏನೂ ತೊಗೊತಾ ಇಲ್ಲ, ಹಾಕೊಂಡು ಅವನ ಅಜ್ಜಿ ನಾರ್ಮಲ್ ಪ್ಲೇಯರ್ ಆಡ್ದಂಗೆ ಆಡ್ತಾ ಇದ್ದಾರೆ, ರುಬ್ಬಾಡ್ತಾ ಇದ್ದಾರೆ ಚೆನ್ನಾಗೆ. ಸೊ ಕರೆಂಟ್ ಫಾರ್ಮ್ನ ನೋಡ್ತಾ ಅಂದರೆ ಖಂಡಿತ ಋತುರಾಜ್ ಗಾಯಕ್ವಾಡ್ಗೆ ಕ್ರೆಡಿಟ್ ಹೋಗುತ್ತೆ. ಆ್ಯಂಡ್ ನಂಬರ್ 5 ದೀಪಕ್ ಹುಡಾ, ಲಿವಿಂಗ್ಸ್ಟನ್ ಅಂತ ಬಂದಾಗ ದೀಪಕ್ ಹುಡಾ ಕಳೆದೋಗ್ಬಿಟ್ಟಿದ್ದಾರೆ. ಲಾಸ್ಟ್ ಮ್ಯಾಚು ಏನೂ ಆಡೋಕ್ಕಾಗಿಲ್ಲ. ಸೊ ಏನಕ್ಕೆ ಇವ್ರನ್ನ ಆಡಿಸ್ತಾ ಇದ್ದಾರೆ, ಮೇಯ್ನಾಗಿ ಏನಕ್ಕೆ ಆಡಿಸ್ತಿರು ಅಂತ ಗೊತ್ತಿಲ್ಲ. RCB ಮೇಲೆ ಏನಾದ್ರು ಇಂಪ್ಯಾಕ್ಟ್ ಮಾಡ್ತಾರ ಕಾದು ನೋಡಬೇಕು ದೀಪಕ್ ಹುಡಾ ಅವರು. ಬಟ್ ಲಿವಿಂಗ್ಸ್ಟನ್ ಖಂಡಿತ ಲೀಡ್ ಅಂತೂ ತೊಗೊಂತಾರೆ. ಸ್ಯಾಮ್ ಕರನ್ ನಂಬರ್ 6 ಕಂಪಾರಿಸನ್ ವಿತ್ ಜಿತೇಶ್ ಶರ್ಮಾ. ಸ್ಯಾಮ್ ಕರನ್ ಉದ್ರೋಗಿದ್ದಾರೆ ಇವರು. ಏನು ಮುಂಚೆ ಇದ್ದಂಥ ಬ್ಯಾಟಿಂಗಲ್ಲಿ ಅವ್ರು ಓಪನಿಂಗ್ ಬಂದ್ಬಿಟ್ಟು CSKಗೆ ಇಂಪ್ಯಾಕ್ಟ್ ಮಾಡ್ತಿದ್ದಾರಲ್ಲ ಆ ಥರ ಇಂಪ್ಯಾಕ್ಟ್ ಅಂತೂ ಏನಿಲ್ಲ. ಇಲ್ಲಿ ಮಿಡ್ಲ್ ಆರ್ಡರ್ ಅಂತ ಇಂಪ್ಯಾಕ್ಟ್ ಮಾಡ್ತಾರೆ ನಂತರ ಅನ್ನಿಸ್ತಾ ಇಲ್ಲ ನನಗೆ. ನಂಬರ್ 5 ನಂಬರ್ 6 ಆ್ಯಂಡ್ ನಂಬರ್ 7 ಕೂಡ ಫಾರ್ ದಟ್ ಮ್ಯಾಟರ್ ತೊಗೊಬೋದು. ಜಡೇಜಾನು ಕೂಡ ಫಾರ್ ದಟ್ ಮ್ಯಾಟರ್ ಏನೋ ಅಂತ ಹೌದು ಆಡಿದರೆ ಜಡೇಜಾ ಮ್ಯಾಚ್ನ ಮುಗಿಸ್ಕೊಂಡು ಕೊಟ್ಟಿದ್ದಾರೆ, ಟ್ರೋಫಿ ಗೆಲ್ಲೋ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ. ಬಟ್ ನನಗೇನೋ ಅನ್ನಿಸ್ತಿಲ್ಲ ಅಂಥ ಒಂದು ಏನೇ ಇದ್ರೂ ಕೂಡ ಸಾಧಿಸ್ಬಿಡ್ತಾರೆ ಅನ್ನೋ ಥರ ಎಲ್ಲ ನನಗೇನೋ ಅನ್ನಿಸ್ತಾ ಇಲ್ಲ. ಅದೇ ಟಿಮ್ ಡೇವಿಡು, ಜಿತೇಶ್ ಶರ್ಮಾ. ಸೊ ನಮ್ಮ ಮಿಡಿಲ್ ಆರ್ಡರು, ಲೋವರ್ ಮಿಡಿಲ್ ಆರ್ಡರ್ ಏನಿದೆ ಸಿಕ್ಕಾಪಟ್ಟೆ ಅವನ ಅಜ್ಜಿ ಟಾಪ್ ನಾಚ್ ಆಗಿದೆ.
ಇನ್ನಿಂಗ್ಸ್ನ ಸ್ಟೆಬಿಲೈಸ್ ಮಾಡಿ ಬಿಸಾಕ್ಬಿಡ್ತಾರೆ, ಎಂಥ ಪ್ರೆಷರ್ ಇದನ್ನು ಕೂಡ ಗುಮ್ಮ ಹಾಕ್ಬಿಡ್ತಾರೆ, ರುಬ್ಬಾಕ್ಬಿಡ್ತಾರೆ ಅಂತ ಅನ್ನಿಸ್ತಿದೆ. ಸೊ 2-11 ನೋಡ್ತು ಅಂತಂದರೆ ಬ್ಯಾಟಿಂಗ್ ಆರ್ಡರ್ ಕಂಪ್ಯಾರಿಸನ್ ಅಂತ ಬಂದಾಗ ನಂಬರ್ 8 ಇಟ್ಸ್ MS ಧೋನಿ ಕಂಪ್ಯಾರಿಸನ್ ವಿತ್ ಕೃಣಾಲ್ ಪಾಂಡ್ಯ. ಸೊ ಧೋನಿ ಚೆನ್ನಾಗಿ ಆಡ್ತಾರೆ ಗೊತ್ತಿರೋದೇ, ಬಟ್ 2 ಬಾಲ್ 3 ಬಾಲ್ ಇದ್ದಾಗ ಬರ್ತಾರೆ ಧೋನಿಯವರು. ಸೊ ಆ ಒಂದು ರೋಲ್ನ ಕೊಟ್ಬಿಟ್ಟಿರೋ ಒಂಥರ ಕಾಣಿಸ್ತಾ ಐತೆ. ಲಾಸ್ಟ್ ಮ್ಯಾಚ್ ಹೆಂಗಿತ್ತು ಅಂದರೆ ಒಂಥರ ಸ್ಕ್ರಿಪ್ಟ್ನ ಬರ್ದಂಗಿತ್ತು. ಜಡೇಜಾ ಅವರು ಬೇಕು ಅಂತ ರನ್ಔಟ್ ಆಗಿದ್ದು, ಬೇಕು ಅಂತ ರನ್ಔಟ್ ಆದರೂ ಏನಕ್ಕೆ ರನ್ಔಟ್ ಆದರೂ ಗೊತ್ತಿಲ್ಲ, ಧೋನಿಯ ಕರೆಸಬೇಕು ಅಂತಲೇ. ಯಾಕೆಂದರೆ ಎಲ್ಲ ಜನೂ ಕೂಡ ಹಿಂಗೆ ಆಗುತ್ತೆ, ಲಾಸ್ಟಲ್ಲಿ ಒಂದು ವಿಕೆಟ್ ಬೀಳುತ್ತೆ, ಅವಾಗ ಧೋನಿಯವ್ರು ಬರ್ತಾರೆ ಲಾಸ್ಟ್ ಓವರ್ ಇದ್ದಾಗ ಆ ಟೈಮಲ್ಲಿ. ಸೊ ಲಾಸ್ಟ್ ಮ್ಯಾಚ್ ನೋಡ್ತು ಅಂದರೆ ಹಂಗೇನೆ ಆಯಿತು. ಸೊ ನೋಡೋಣ ಧೋನಿಯವರು 1 ಓವರ್ ಇದ್ದಾಗ ಬರ್ತಾರ ಅಥವಾ 2 ಓವರ್ ಇದ್ದಾಗ ಬರ್ತಾರೋ ಗೊತ್ತಿಲ್ಲ. ಸೊ ಅದೊಂಥರ ನೆಗ್ಲಿಜಿಬಲ್ ಅವರು 1 ಓವರ್ ಇದ್ದಾಗ ಬರೋದು, ಒಂದು ಫ್ಯೂ ಬಾಲ್ಸ್ ಇದ್ದಾಗ ಬರೋದು, ಅದೆಲ್ಲ ಒಂಥರ ನೆಗ್ಲಿಜಿಬಲ್ ಆಗಿ ತೊಗೋಬೋದು ನಾವು. ಬಟ್ ಆದರೂ ಕೂಡ RCB ಬ್ಯಾಟಿಂಗ್ ಅಟ್ಯಾಕು ಜೊತೆಗೆ CSK ಬ್ಯಾಟಿಂಗ್ ಅಟ್ಯಾಕ್ನ ಕಂಪೇರ್ ಮಾಡ್ತು ಅಂದರೆ ಖಂಡಿತ ಹಾನೆಸ್ಟಾಗಿ RCB ಬ್ಯಾಟಿಂಗ್ ಅಟ್ಯಾಕು ಮೇಲ್ಗಡೆ ಕಾಣಿಸ್ತಾ ಇದೆ. ಬ್ಯಾಟಿಂಗ್ ಅಟ್ಯಾಕ್ ಬಗ್ಗೆ ಮಾತ್ರ ಮಾತಾಡ್ತಿರೋದು, ಟಾಪ್ ಆರ್ಡ್ರು, ಮಿಡ್ಲ್ ಆರ್ಡ್ರು, ಎಲ್ಲ ಆರ್ಡ್ರೂ ಕೂಡ RCB ಬ್ಯಾಟಿಂಗ್ ಅಟ್ಯಾಕು ಚಿಂದಿಯಾಗಿ ಕಾಣಿಸ್ತಿದೆ. ಯಾಕೆ ಅಂತಂದರೆ ಆ ಥರ ಕಾಣಿಸ್ತಾ ಐತೆ. ನೋಡು ಗುರು ಅಲ್ಲಿ 11 ನಾನೇನು ಹೇಳಬೇಕಾಗಿಲ್ಲ, ನಿಮ್ಗೆ ಆನ್ ಪೇಪರ್ ನೋಡ್ತು ಅಂದರೆ ಗೊತ್ತಾಗೋಗ್ಬಿಡುತ್ತೆ. ಇನ್ನು ಬೌಲಿಂಗ್ ಅಟ್ಯಾಕ್ ಅಂತ ಬಂದಾಗ, ಸ್ಪಿನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಖಂಡಿತ CSK ಇದರಲ್ಲಿ ಲೀಡ್ನ ತೊಗೊಳುತ್ತೆ. 5 ಜನ ಸ್ಪಿನ್ನರ್ಸ್ನ ಇಟ್ಕೊಂಡು ಹೋಗ್ತಾ ಇರೋಂಥ CSK ಟೀಮ್ ಇದು. ರಚಿನ್ ರವೀಂದ್ರ ಇಂದ ಹಿಡ್ಕೊಂಡು ನೋಡ್ತಾರೆ, ರಚಿನ್ ರವೀಂದ್ರ, ಶಿವಮ್ ದುಬೆ, ದೀಪಕ್ ಹೂಡಾ, ಆಮೇಲೆ ಅಶ್ವಿನು, ನೋರಾ ಮಧು, ಜಡೇಜಾ, ಬೆಂಕಿ ಬಾಂಬ್ ಸ್ಪಿನ್ ಹಾಕಿದೆ. CSKಗೆ ಚೇಪಕಲ್ಲಿ ಬೇಕಿರುವಂಥದ್ದು ಸ್ಪಿನ್ ಹಾಕಿ, ಕ್ವಾಲಿಟಿ ಸ್ಪಿನ್ ಹಾಕಿನೇ ಬೇಕಿರೋದು. ನೋರಾ ಮಧು ಲಾಸ್ಟ್ ಮ್ಯಾಚು ಯಾವ ಥರ ಪಂದ್ಯನ ತಿರ್ಗಾ ಮುರ್ಗಾ ಮಾಡಾಕ್ಬಿಟ್ರು ಅಂತ ಎಲ್ಲರಿಗೂ ಗೊತ್ತಿರೋವಂಥ ವಿಚಾರನೇ. ಅಶ್ವಿನು ಕೂಡ ಕ್ವಾಲಿಟಿ ಬೌಲರೇನೆ. ಸೊ ಸ್ಪಿನ್ ಹಾಕು ನಮ್ಮ RCB ಸ್ಪಿನ್ ಹಾಕಿ ಕಂಪೇರ್ ಮಾಡ್ತಾರೆ. ಕೃಣಾಲ್ ಪಾಂಡ್ಯ ಲಾಸ್ಟ್ ಮ್ಯಾಚು ನಮಗೆ ಗೇಮ್ನ ಟರ್ನ್ ಮಾಡಿದ್ದು. ಕೃಣಾಲ್ ಪಾಂಡ್ಯ ಅಂಡರ್ಎಸ್ಟಿಮೇಟ್ ಮಾಡೋವಂಥ ಮಾತೇ ಇಲ್ಲ. ಇವ್ರ ಸ್ಪಿನ್ನರ್ಸೇ ಬೇರೆ ಥರ. ಇನ್ಫ್ಯಾಕ್ಟ್ ನೂರ್ ಅಹ್ಮದ್ನು ಕೂಡ ಒಳ್ಳೆ ಪೇಸ್ನ ಇಟ್ಟಿದ್ದಾರೆ, ಪೇಸ್ನ ವೇರಿ ಮಾಡುವಂಥ ಅಬಿಲಿಟಿ ಇದೆ ಅವ್ರ ಹತ್ರನೂ ಕೂಡ. ಕೃಣಾಲ್ ಪಾಂಡ್ಯ ಅಂತೂ ಒಂಥರ ಮೀಡಿಯಂ ಪೇಸ್ ಯಾವಾಗ ಹಾಕ್ತಾರೋ, ತಲೆಗೆ ಹಾಕ್ಬಿಟ್ಟಿದ್ರು ವೆಂಕಟೇಶ್ ಅಯ್ಯರ್ಗೆ ಲಾಸ್ಟ್ ಮ್ಯಾಚು. ಯಾವ ಥರ ಬೌಲಿಂಗ್ ಮಾಡ್ತಾರೋ, ಇವ್ರ ಥರ ವೇರಿಯೇಷನ್ ಅಂತೂ ಯಾವ ಬೌಲರ್ಗೂ ಕೂಡ ಇಲ್ಲ. ಅಂದರೆ ಯಾವ ಸ್ಪಿನ್ನರ್ಗೂ ಕೂಡ ಕೃಣಾಲ್ ಪಾಂಡ್ಯಗೆ ಇರೋವಂಥ ವೇರಿಯೇಷನ್. ಯಾವಾಗ ಮೀಡಿಯಂ ಪೇಸ್ ಹಾಕ್ತಾರೆ ಅಂತ ಗೊತ್ತಿರೋದಿಲ್ಲ, ಯಾವಾಗ ಸ್ಲೋ ಬಾಲ್ ಹಾಕ್ತಾರೆ ಅಂತ ಗೊತ್ತಿರೋದಿಲ್ಲ, ಆ ಥರ ಇಟ್ಕೊಂಡಿದ್ದಾರೆ. ನಾನು ಹೇಳ್ತಿಲ್ಲ RCB ಸ್ಪಿನ್ ಹಾಕು CSK ಸ್ಪಿನ್ ಹಾಕಿಂದ ಬೊಂಬಾಟ್ ಆಗಿದೆ ಅಂತ. ಸುಯಾಶ್ ಶರ್ಮಾ ಕೂಡ ಲಾಸ್ಟ್ ಮ್ಯಾಚ್ ವಿಕೆಟ್ನ ಎತ್ತಿದ್ದಾರೆ. ಲಿಯಾಮ್ ಲಿವಿಂಗ್ಸ್ಟನ್ ಕೂಡ ಚೆನ್ನಾಗಿ ಮಾಡ್ತಾರೆ. ಬಟ್ ಇವರಿಗೆ ಕಂಪೇರ್ ಮಾಡ್ತಾರೆ, ಈ 5 ಜನ ಸ್ಪಿನ್ನರ್ಸ್ಗೆ ಕಂಪೇರ್ ಮಾಡ್ತಾರೆ, ಖಂಡಿತ ನಾವು RCB ಸ್ಪಿನ್ನರ್ ಆಗ ಸ್ವಲ್ಪ ಲೋ ಕಾಣಿಸುತ್ತೆ. ಬಟ್ ಇಂಪ್ಯಾಕ್ಟ್ ಅಂತೂ ಲಾಸ್ಟ್ ಮ್ಯಾಚ್ ಸ್ಪಿನ್ನರ್ಸು, ನಮ್ಮ ಸ್ಪಿನ್ನರ್ಸು ಖಂಡಿತ ಮಾಡಿದ್ದಾರೆ. ಅದರಿಂದ ನಾವು ಮ್ಯಾಚ್ನ ಗೆದ್ದಿರೋದು. ಇನ್ನು ಪೇಸ್ ಅಟ್ಯಾಕ್ ಅಂತ ಬಂದಾಗ ಈ ಕಡೆ ಸ್ಯಾಮ್ ಕರನ್, ನಾಥನ್ ಅಲೀಸು, ಜೊತೆಗೆ ಖಲೀಲ್ ಅಹ್ಮದ್. ಸೊ ಈ 3 ಜನ ಲೀಡ್ ಮಾಡಬೇಕಾಗತ್ತೆ. ನಮ್ಮ ಕಡೆ ಭುವಿ ಫಾರ್ ದ್ಯಾಟ್ ಮ್ಯಾಟರ್ ತಗೊತಾ ಇದ್ದೀನಿ, ನಾನು ಒಳಗಡೆ ಇಟ್ಕೊತಾ ಇದ್ದೀನಿ. ಇಂಜುರಿ ರಿಕವರ್ ಆಗಿದ್ರು ಆಗಿಲ್ಲೋ ಗೊತ್ತಿಲ್ಲ ಪರ್ಫೆಕ್ಟ್ ಆಗಿ, ಬಟ್ ಆದರೂ ಒಳಗಡೆ ಇಟ್ಕೊಂಡಿದ್ದೀನಿ. ಎಸ್ ದಯಾಳ್ ಜೊತೆಗೆ ಜಾಶ್ ಹೇಸಲ್ವುಡ್. ನೀವು ಜಾಶ್ ಹೇಸಲ್ವುಡ್ನ ಜಾಶ್ ಇಂಗ್ಲಿಷ್ನ ಕಂಪೇರ್ ಮಾಡ್ತು ಅಂತ ಅಂದರೆ, ಎಲಿಸ್ನ ಕಂಪೇರ್ ಮಾಡ್ತು ಅಂತಂದರೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಆ ಥರ ಪ್ರೂವ್ ಮಾಡಿಕೊಂಡ್ರು. ಏನು ಪವರ್ ಪ್ಲೇಲಿ ಹಾಕಿದ್ದು, ಎಷ್ಟು ಕೊಟ್ಟಿದ್ದು, 8 ರನ್ಗೆ 2 ಓವರ್ ಹಾಕಿದ್ದಾರೆ. ವಿಕೆಟ್ನ ಕೂಡ ಪಟ ಅನ್ನಂಗೆ ಇದ್ರು ಜಾಶ್ ಹೇಸಲ್ವುಡ್ ಅವರು. ಸೊ ಎಲಿಸ್ಗೇನು ಅಷ್ಟೊಂದನ್ನು ಕಂಪಾರಿಸನ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಒಬ್ಬರು ಲೆಜೆಂಡು. ಸೊ ಇವ್ರು ಇನ್ನೂ ಇವಾಗ ಪುಟ್ಟಿದ್ದು ಹೇಳಿ ಬರ್ತಾ ಇರೋವಂಥವ್ರು. ಓಕೆ, ನೀನು ಲಾಸ್ಟ್ ಮ್ಯಾಚಲ್ಲಿ ಆ್ಯಕ್ಚುಲಿ ಒಂದು ಸ್ವಲ್ಪ ಪರವಾಗಿಲ್ಲ. ಎಲಿಸರು ಕೂಡ ಮಸ್ತಾಗಿನ ಪರ್ಫಾರ್ಮ್ ಮಾಡಿದ್ದಾರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ಮಸ್ತಾಗಿನ ಸೈಕಾಗೇನು ಪರ್ಫಾರ್ಮ್ ಮಾಡಿಲ್ಲ. ಖಲೀಲ್ ಅಹ್ಮದಿಂದ ಸಿಕ್ಕಾಪಟ್ಟೆ ಸಖತ್ ಕಾಂಟ್ರಿಬ್ಯೂಷನ್ ಲಾಸ್ಟ್ ಮ್ಯಾಚಿಂದ ಬಂತು. ಆ್ಯಂಡ್ ಸ್ಯಾಮ್ ಕರನ್ನು ಆರ್ಡಿನರಿ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಸ್ಯಾಮ್ ಕರನ್ ಮುಂಚೆ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ಏನು ಹೇಳೋದಕ್ಕಾಗೋದಿಲ್ಲ. ಸೊ ಇವ್ರು ಆಡಿದ್ರೆ ಬಿಡ್ತಾರೆ ಅನ್ನೋದಲ್ಲ, ಆಡೋದೇ ಇಲ್ಲ ಅನ್ನೋ ಥರನೇ ತೊಗೋಬೋದು, ನೆಗ್ಲಿಜಿಬಲ್ ತೊಗೊಬೋದು ಸ್ಯಾಮ್ ಕರನ್ನ. ಬ್ಯಾಟಿಂಗಲ್ಲಾಗಿರಲಿ, ಬೌಲಿಂಗಲ್ಲಾಗಿರಲಿ, ಅವ್ರು ಹಾಕುವಂಥ ಪೇಸ್ ಆಗಿರಲಿ. ಇನ್ಫ್ಯಾಕ್ಟ್ ಏನಾದರೂ ಇನಿಷಿಯಲಿ ಏನಾದರೂ ಸ್ವಿಂಗ್ ಮೂಮೆಂಟ್ ಅನ್ನೋ ಕಾಣಿಸ್ತು ಅಂದರೆ ಪವರ್ ಪ್ಲೇಲಿ ಆ ಟೈಮಲ್ಲಿ ಸ್ವಲ್ಪ ಎಫೆಕ್ಟಿವ್ ಆಗ್ಬೋದೇನೋ ಸ್ಯಾಮ್ ಕರನ್. ಅದನ್ನು ಬಿಡ್ತು ಅಂದರೆ ಡೆತ್ತಲ್ಲಾಗಿರಲಿ, ಮುಂಚೆ ಏನೋ ಮಾಡ್ತಿದ್ರಲ್ಲ ಅವರು T20 ವರ್ಲ್ಡ್ ಕಪ್ ಗೆದ್ದಂಥ ಟೈಮಲ್ಲಿ. ಸೊ ಆ ಥರ ಎಫೆಕ್ಟಿವ್ನೆಸ್ ಅಂತೂ ಸ್ಯಾಮ್ ಕರನ್ ಹತ್ರ ಇವಾಗ ಬ್ಯಾಟಿಂಗಲ್ಲೇ ಆಗಿರಲಿ, ಬೌಲಿಂಗಲ್ಲೇ ಆಗಿರಲಿ ಖಂಡಿತ ಇಲ್ಲವೇ ಇಲ್ಲ. ಪೇಸ್ ಅಟ್ಯಾಕು ಖಂಡಿತ ನಮ್ಮದೇ ಲೀಡ್ ತೊಗೊಳುತ್ತೆ ಅಂತ ಅನ್ನಿಸ್ತಿದೆ. ನೋಡ್ತು ಅಂತ ಆನ್ ಪೇಪರ್ನ ನೋಡ್ತು ಅಂತಂದರೆ ಸ್ಪಿನ್ ಅಟ್ಯಾಕ್ ಇವ್ರದ್ದು ಲೀಡ್ ತೊಗೊಳುತ್ತೆ. ಆ್ಯಂಡ್ ಬ್ಯಾಟಿಂಗು ಖಂಡಿತ ನಮ್ದೇ ಗುರು. ನೀನು ಸ್ಪಿನ್ನೇ ಹಾಕು, ಪೇಸೇ ಹಾಕು, ಏನೇ ಹಾಕೊಂಡು ಗುಮ್ತೀವಿ ಅನ್ನೋ ಒಂದು ಗತ್ತು ಗಮ್ಮತ್ತು ಎಲ್ಲ ಕಾಣಿಸ್ತಿರೋದು ನಮ್ಮ RCB ಹತ್ರನೇ. ಯಾಕಂದರೆ ಇವರ ಮಿಡ್ಲ್ ಆರ್ಡರ್ ಏನಿದೆ, ಲೋವರ್ ಮಿಡ್ಲ್ ಆರ್ಡರ್ ಏನಿದೆ, ಅಂಥ ಮಟ್ಟಿಗೆ ಸ್ಟೆಬಿಲಿಟಿನ ತೊಗೊಂಬರ್ತಾರೆ ಅಂತ ನನಗೆ ಅನ್ನಿಸ್ತೇ ಇಲ್ಲ. ಆದ್ದರಿಂದ RCB ಖಂಡಿತ ಲೀಡ್ನೇ ತೊಗೊಳುತ್ತೆ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಅಂತ ಬಂದಾಗ. ಇನ್ನು ಮುಂಚೆನೇ ಹೇಳಿದ್ದೆ, ಇವಾಗಲೂ ಕೂಡ ಹೇಳ್ತಾ ಇದ್ದೀನಿ. ನಿಮಗೆ ಅನಿಸುತ್ತೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ವಾ.